ನಮಸ್ಕಾರ ವೀಕ್ಷಕರೇ, ಮುದ್ದು ಸೊಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭದ್ರನ ರೂಮಲ್ಲಿ ತನ್ನ ಬುಕ್ಗಳನ್ನು ಇಟ್ಟಿರ್ತಾಳೆ. ಅದನ್ನು ಹೇಗಾದರೂ ಮಾಡಿ ತರಬೇಕು ಅಂತ ತಲೆಗೆ ಬೆಡ್ಶೀಟನ್ನು ಹೊತ್ಕೊಂಡು ವಿದ್ಯಾ ಹೋಗ್ತಾಳೆ. ವಿದ್ಯಾ ಹೋಗುವ ಬರದಲ್ಲಿ ಅಲ್ಲಿರುವಂಥ ನೀರಿನ ಬಾಟ್ಲಿಗೆ ಅವಳ ಬೆಡ್ಶೀಟ್ ತಾಗುತ್ತೆ, ಹಾಗೆ ಬೀಳುತ್ತೆ. ಆಗ ಭದ್ರ ಎಚ್ಚರಗೊಳ್ಬೇಕು ಅಂತ ನೋಡ್ತಾನೆ. ಅಷ್ಟರಲ್ಲೇ ವಿದ್ಯಾ ಅಡಗಿಕೊಳ್ತಾಳೆ. ಹಾಗೆ ಬುಕ್ಕನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿರುವ ವಸ್ತುಗಳಿಗೆ ಡಿಕ್ಕಿ ಹೊಡಿತಾಳೆ. ಆಗ ಭದ್ರ ಎಚ್ಚರಗೊಂಡು ಕಳ್ಳ ಕಳ್ಳ ಅಂತ ಕೂಗ್ತಾನೆ. ಆಗ ವಿದ್ಯಾ ನಾನು ಕಳ್ಳ ಅಲ್ಲ ಅಂತ ಕೂಗ್ತಾಳೆ. ಅಲ್ಲ, ಕಳ್ಳಿ ಕಳ್ಳಿ ಅಂತ ಭದ್ರ ಹೇಳ್ತಾನೆ. ಆಗ ತಲೆಯಲ್ಲಿರುವಂಥ ಮುಸ್ಕನ್ನು ತೆಗೆದು ಆಗ ವಿದ್ಯಾ ಹೇಳ್ತಾಳೆ, ನಾನು ಗೌಡ್ರೆ ಅಂತ ಹೇಳ್ತಾಳೆ. ಅಂದಾಗೆ ನನ್ನ ರೂಮಲ್ಲಿ ಏನು ಒಡವೆ ಮತ್ತು ನೋಟ್ಗಳನ್ನು ಕದಿಯೋದಕ್ಕೆ ಬಂದ್ಯಾ ಅಂತ ಭದ್ರ ಕೇಳ್ತಾನೆ. ನಾನು ಕದಿಯೋದಕ್ಕೆ ಬಂದಿದ್ದಲ್ಲ ಗೌಡ್ರೆ, ನೋಟ್ಸ್ ತಗೊಂಡು ಹೋಗೋದಕ್ಕೆ ಬಂದಿದ್ದು ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ ನೋಟ್ಸ್ ತೆಗೆದುಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾಳೆ. ಆಗ ಸೆರ್ಗ್ ಹಿಡ್ಕೊಂಡಿರೋ ಹಾಗೆ ವಿದ್ಯನಿಗೆ ಅನಿಸುತ್ತೆ. ಯಾಕಂದರೆ ಭದ್ರನ ಕಾಲಿಗೆ ವಿದ್ಯೆಯನ್ನು ಸೆರ್ಗ್ ಸಿಕ್ಕಿರುತ್ತೆ. ಬಿಡಿ ಗೌಡ್ರೆ ಅಂತ ನಾಚಿಕೆಯಿಂದ ವಿದ್ಯೆ ಕೇಳ್ತಾಳೆ. ಏನಾಯಿತು, ಇಲ್ಲಿಂದ ಹೊರಟು ಹೋಗು ಅಂತ ಭದ್ರ ಹೇಳ್ತಾನೆ. ಸೆರೆಗೆ ಹಿಡ್ಕೊಂಡ್ರೆ ಯಾರು ತಾನೇ ಹೋಗ್ತಾರೆ ಅಂತ ವಿದ್ಯಾ ಹೇಳ್ತಾಳೆ. ನಾನು ಸೆರೆಗೆ ಹಿಡ್ಕೊಂಡಿಲ್ಲ ಅಂತ ಭದ್ರ ತನ್ನ ಕಾಲು ಕಡೆ ನೋಡ್ತಾನೆ. ಹಾಗೆ ನನ್ನ ಸೀರೆ ಪಿನ್ ಬಿದ್ದೋಗಿದೆ, ನಂಗೆ ಇಲ್ಲಿಂದ ಹೋಗೋದಕ್ಕಾಗೋದಿಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಇಲ್ಲೇ ನಾನು ಸರಿ ಮಾಡ್ಕೋತೀನಿ, ನೀವು ಆಚೆ ಕಡೆ ತಿರ್ಕೊಳ್ಳಿ ಗೌಡ್ರೆ ಅಂತ ಹೇಳ್ತಾಳೆ. ಆಗ ಭದ್ರ ಮನಸ್ಸಲ್ಲೇ ಅಂದ್ಕೋತಾನೆ, ಇವಳು ನನ್ನನ್ನು ಮೋಡಿ ಮಾಡಬೇಕು ಅಂತ ಇದ್ದಾಳೆ, ಹೇಗಾದರೂ ಮಾಡಿ ನನ್ನನ್ನು ಸೆಳಿಬೇಕು ಅಂತ ಇದ್ದಾಳೆ. ಹಾಗೆ ಕನ್ನಡಿಯಲ್ಲಿ ವಿದ್ಯಾ ಸೈರೆ ಸೆರಗನ್ನು ಸರಿ ಮಾಡ್ಕೋತಾ ಇರೋದನ್ನು ಭದ್ರ ನೋಡ್ತಾನೆ. ಕನ್ನಡಿಯಲ್ಲಿ ಭದ್ರ ನೋಡ್ತಾ ಇರೋದನ್ನು ವಿದ್ಯಾ ಗಮನಿಸ್ತಾಳೆ. ಆಗ ಹೇಳ್ತಾಳೆ, ಅಷ್ಟೆಲ್ಲ ಮನಸ್ಸಲ್ಲಿ ಆಸೆ ಇದ್ದರೆ ಡೈರೆಕ್ಟಾಗಿ ನೋಡ್ಬೋದಲ್ಲ, ಕದ್ದು ನೋಡೋದು ಯಾಕೆ ಅಂತ ವಿದ್ಯೆ ಕೇಳ್ತಾಳೆ. ಕಳ್ಳ ಅಂತ ಹೇಳ್ತಾಳೆ. ಆಗ ಭದ್ರ ವಿದ್ಯನಿಗೆ ಹೊಡೆಯೋದಕ್ಕಂತ ರೆಡಿ ಆಗ್ತಾನೆ. ಆಗ ವಿದ್ಯಾ ಅಲ್ಲಿಂದ ಓಡಿ ಹೋಗ್ತಾಳೆ. ವಿದ್ಯೆನ ಎಕ್ಸಾಮ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಜ್ಜಿ ಹೇಳಿದರು. ಶಿವರಾಮ ಮನೆಯಲ್ಲೇ ಇದ್ದಾನೆ. ಹೇಗಪ್ಪ ಇವಳನ್ನ ಎಕ್ಸಾಮಿಗೆ ಕರ್ಕೊಂಡು ಹೋಗೋದು ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ವಿದ್ಯಾ ಮನಸ್ಸಲ್ಲಿ ಅಂದ್ಕೋತಾಳೆ, ಅಜ್ಜಿ ನನ್ನನ್ನು ಎಕ್ಸಾಮಿಗೆ ಕರ್ಕೊಂಡು ಹೋಗ್ತಾ ಇದ್ರು, ಈಗ ನೋಡಿದರೆ ತುಂಬೇ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ವಿದ್ಯಾ ಅಂದ್ಕೋತಾಳೆ. ಅದೇ ಸಮಯಕ್ಕೆ ಈಶ್ವರಿ ಬಂದು ಹೇಳ್ತಾಳೆ, ಹೊತ್ತಾರನ್ನೇ ಟೀ ಕೊಡಬೇಕು ಅಂತ ಗೊತ್ತಾಗಲ್ವ ನಿನಗೆ, ಹೋಗಿ ಟೀ ಮಾಡಿ ಹೋಗು ಅಂತ ಈಶ್ವರಿ ಹೇಳ್ತಾಳೆ. ಹಾಗೆ ಅಜ್ಜಿ ಆಚೆ ಈಚೆ ನೋಡ್ತಾ ಇರ್ತಾರೆ. ಹೊತ್ತಾರನ್ನೇ ಮಳ್ಳಿ ಥರ ಮಾಡ್ತಾ ಇದ್ದಾಳೆ, ಯಾಕಂತ ಗೊತ್ತಾಗ್ತಿಲ್ಲ, ಏನೋ ಇದೆ ಅಂತ ಈಶ್ವರಿ ಅಜ್ಜಿನ ನೋಡಿ ಅಂದ್ಕೋತಾಳೆ. ಮನೆ ಒಳಗಡೆ ಅಜ್ಜಿ ಹಾಗೆ ಮೌನ ಹಾಗೆ ಚಂಪಾ ಮತ್ತು ವಿದ್ಯಾ ತರಕಾರಿಗಳನ್ನು ಬಿಡಿಸ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅಜ್ಜಿ ಹೇಗಾದರೂ ಮಾಡಿ ಶಿವರಾಮನ ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಕೋತಾರೆ. ಹಾಗೆ ಅಸಿಸ್ಟೆಂಟ್ ಆಗಿರುವಂತಹ ವೆಂಕಿನ ಕರೆದು ಹೇಳ್ತಾರೆ, ನೀವಿನ್ನೂ ಹೋಗೋದಿಲ್ವಾ ಅಂತ ಕೇಳ್ತಾನೆ. ಆಗ ಸಾಹೇಬರು ಹೊರಟಾದ್ಮೇಲೆ ನಾವು ಹೊರಡೋದು ಅಂತ ಹೇಳ್ತಾನೆ. ಆಗ ಅಜ್ಜಿ ಕರೆದು ಶಿವರಾಮೇಗೌಡನಿಗೆ ಹೇಳ್ತಾನೆ, ನೀನು ಮೀಟಿಂಗ್ಗೆ ಹೋಗೋದಿಲ್ವಾ ಅಂತ ಕೇಳ್ತಾನೆ. ಹೌದು, ನಂಗೆ ಗೊತ್ತಾಗಲಿಲ್ಲ, ಟೈಮ್ ಆಯಿತು ಅಂತ ಹೇಳಿ ಶಿವರಾಮೇಗೌಡ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅಜ್ಜಿ ಅಂದ್ಕೋತಾಳೆ, ಶಿವರಾಮೇಗೌಡ ಹೇಗೂ ಹೊರಗೋದ, ಈ ಹೆಂಗಸರನ್ನೆಲ್ಲ ಹೊರಗಡೆ ಕಳಿಸ್ಬೇಕಲ್ಲ, ಏನು ಮಾಡೋದು ಅಂತ ಆಲೋಚನೆ ಮಾಡಿ ಹೆಂಗಸರನ್ನೆಲ್ಲ ಕರೆದು ದೇವಸ್ಥಾನಕ್ಕೆ ಹೋಗಿ ನೀವು ಅಂತ ಹೇಳ್ತಾರೆ. ಅಂದಹಾಗೆ ಚಂಪನು ಮತ್ತು ವಿದ್ಯೆನೂ ಬರಲಿ ಅಂತ ಮೌನ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಹಟ್ಟಿಲಿ ಕೆಲಸ ಯಾರು ಮಾಡೋದು ಅಂತ ಹೇಳ್ತಾರೆ. ಆಗ ಮನೆ ಹೆಂಗಸರೆಲ್ಲ ದೇವಸ್ಥಾನಕ್ಕೆ ಹೊರಡ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ವಿದ್ಯಾ ನೀನು ಹೊರಡು, ಚಂಪಾ ಎಲ್ಲ ನೋಡ್ಕೋತಾಳೆ ಅಂತ ಹೇಳ್ತಾಳೆ. ಆಗ ಚಂಪಾ ವಿದ್ಯನ್ಗೆ ಆಲ್ ದ ಬೆಸ್ಟ್ ಹೇಳ್ತಾಳೆ. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋದರು. ಹೇಗಪ್ಪ ಇವಳನ್ನು ಕರ್ಕೊಂಡು ಹೋಗೋದು ಅಂತ ಅಜ್ಜಿ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಭದ್ರ ಬರ್ತಾನೆ ಅಲ್ಲಿಗೆ. ಅಮ್ಮಮ್ಮ ಏನಾಯಿತು ಅಂತ ಭದ್ರ ಕೇಳ್ತಾನೆ. ಏನಾಯಿತು, ತಿಂಡಿ ತಿಂದು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಅಜ್ಜಿ ಆಲೋಚನೆ ಮಾಡ್ತಾರೆ, ಹೇಗಾದರೂ ಮಾಡಿ ನಾ ಇವಳನ್ನ ಕರ್ಕೊಂಡು ಹೋಗಬೇಕು ಅಂತ ಆಲೋಚನೆ ಮಾಡ್ತಾ ಹಾಗೆ ಎದೆ ನೋವು ಅಂತ ಹಾಗೆ ಬೀಳ್ತಾರೆ. ಆಗ ಭದ್ರ ಬಂದು ಎಲ್ಲರೂ ಹಿಡ್ಕೋತಾರೆ. ನನಗೆ ಎದೆ ನೋಯ್ತಾ ಇದೆ, ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ ಅಮ್ಮಮ್ಮ ಹೇಳ್ತಾರೆ. ಹಾಗೆ ವಿದ್ಯೆನ ಸಹಾಯಕ್ಕೂ ಕೂಡ ಕರೀತಾರೆ. ಹಾಗೆ ಅಜ್ಜಿ ಎಲ್ಲರೂ ಕೂಡ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅಜ್ಜಿ ಹೇಳ್ತಾರೆ, ನನಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆದಷ್ಟು ಬೇಗ ಹೋಗು ಅಂತ ಹೇಳ್ತಾರೆ. ಇನ್ನೇನು ಇಲ್ಲೇ ಆಸ್ಪತ್ರೆ ಬಂದ್ಬಿಡ್ತು ಅಂತ ಭದ್ರ ಹೇಳ್ತಾನೆ. ಹಾಗೆ ಅಜ್ಜಿ ಸರಿಯಾಗಿ ಕಾರಲ್ಲಿ ಕೂತ್ಕೋತಾರೆ. ಆಗ ಭದ್ರ ಏನು ನಾಟಕ ಮಾಡ್ತಾ ಇದೆಯಾ ಘಾಟಿ ಮುದುಕಿ ಅಂತ ಕೇಳ್ತಾನೆ. ಹಾಗೆ ನೀನು ಎಲ್ಲಿಗೆ ಹೋಗಬೇಕು ವಿದ್ಯಾ ಅಂತ ಅಜ್ಜಿ ಕೇಳ್ತಾರೆ. ನೀನು ಧೈರ್ಯವಾಗಿ ಹೇಳಿಬಿಡು ಅಂತ ಹೇಳ್ತಾರೆ. ಆಗ ಅಜ್ಜಿ ಭದ್ರನ ಹತ್ರ ವಿದ್ಯಾ ಎಕ್ಸಾಮ್ ಬರಿತಾ ಇರುವ ಸತ್ಯವನ್ನು ಹೇಳ್ತಾಳೆ.
ಆಗ ಏನೇ ಮುದುಕಿ ಅಂತ ಭದ್ರ ಇನ್ನೊಂದ್ಸರಿ ಹೇಳು ಅಂತ ಕೇಳ್ತಾನೆ. ನೀನು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಬೆಂಗಳೂರಿಗೆ ಹೋಗಿ ಇವಳಿಗೆ ಎಕ್ಸಾಮ್ ಕಟ್ಸಿ ಬಂದಿದ್ಯಲ್ಲ, ಅದೇ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ದಾಳೆ ಅಂತ ಅಜ್ಜಿ ಹೇಳ್ತಾರೆ. ಆಗ ಅಜ್ಜಿ ಭದ್ರನಿಗೆ ಹೇಳ್ತಾರೆ, ನನ್ನ ಮಗನ ಮಂತ್ರಿ ಮಾಡೋದಕ್ಕೆ ಇವಳು ಸಹಾಯ ಇಲ್ಲದೆ ಆಗಲಿಲ್ಲ, ಆ ಮಾತನ್ನು ನೀನು ಮರಿಬೇಡ ಅಂತ ಭದ್ರನ ಹತ್ರ ಹೇಳ್ತಾರೆ. ಅಂದಾಗೆ ಯಾರನ್ನು ಕೇಳಿ ನೀವು ಇವಳನ್ನ ಎಕ್ಸಾಮ್ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದೆ ಅಂತ ಕೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ಯಾರನ್ನು ಕೇಳಿ ನೀ ಇವಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದೆ ಅಂತ ಕೇಳ್ತಾರೆ. ಈ ಮನೆ ಹಿರಿ ತಲೆ ಹೇಳ್ತಾ ಇದ್ದೀನಿ, ನೀನು ಇವಳನ್ನ ಎಕ್ಸಾಮಿಗೆ ಕರ್ಕೊಂಡು ಹೋಗಬೇಕು ಅಂತ ಅಜ್ಜಿ ಹೇಳ್ತಾರೆ. ಹೌದಾ, ಹಾಗಾದರೆ ನಾನು ಅಪ್ಪನಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಭದ್ರ ಫೋನ್ ಮಾಡೋದಕ್ಕಂತ ಹೋಗ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ಫೋನ್ ಮಾಡೋದೇನು ಬೇಡ, ಅಪ್ಪ ಮಗನ ಮಧ್ಯೆ ಸಮಸ್ಯೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಅಜ್ಜಿ ಹೇಳ್ತಾರೆ. ಹಾಗೆ ವಿದ್ಯಾನ ಭದ್ರ ಕರ್ಕೊಂಡು ಹೋಗೋದಕ್ಕಂತ ಒಪ್ಕೋತಾನೆ. ಹಾಗೆ ಪಕ್ಕದಲ್ಲಿರುವ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ಹಾಗೆ ಅಜ್ಜಿ ಮತ್ತು ವಿದ್ಯಾ ದೇವಸ್ಥಾನಕ್ಕೆ ಹೋಗ್ತಾರೆ. ಹಾಗೆ ಭದ್ರನೂ ಕೂಡ ಹೋಗ್ತಾನೆ. ಅಲ್ಲಿಗೆ ಹಟ್ಟಿಯ ಹೆಂಗಸರೆಲ್ಲ ಬಂದಿರ್ತಾನೆ. ಆಗ ಭದ್ರ ಅವರನ್ನು ನೋಡಿ ಹಟ್ಟಿ ಹೆಂಗಸರೆಲ್ಲ ಒಟ್ಟಿಗೆ ಬಂದಿದ್ದಾರೆ ಅಂತ ಅಂದ್ಕೋತಾನೆ. ಹಾಗೆ ವಿದ್ಯಾ ಮತ್ತು ಅಜ್ಜಿಗೆ ಅವ್ರು ಬರ್ತಾ ಇರೋದು ಗೊತ್ತಾಗಿ ಏನು ಮಾಡೋದಕ್ಕಂತ ಗೊತ್ತಾಗೋದಿಲ್ಲ. ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ. ವೀಕ್ಷಕರೇ, ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.